कर्नाटक सरकार मेडिकल ऑफिसर्स एसोसिएशन की बीदर शाखा की ओर से महिला एवं बाल परिवार कल्याण विभाग के कार्यालय में डॉक्टर्स डे 2024 वॉकथॉन चलाया गया और प्रमुख मार्गों से जागरूकता पैदा की गई। बीदर जिले के मुख्य चिकित्सा अधिकारी महेश बिरादर ने मीडिया से बात की। इस अवसर पर महिला एवं बाल परिवार कल्याण विभाग के चिकित्सक एवं कर्मचारी उपस्थित थे। कैमरामैन पप्पूराज का कवरेज। ಜುಲೈ 1ರ ಬದಲಾಗಿ ನಾವು ಏನಂತಂದರೆ ಇವತ್ತಿನ ದಿವಸ ಸಾಯಂಕಾಲ 5:30 ಗಂಟೆಗೆ ನಮ್ಮ ಸರ್ಕಾರ ನೌಕರ ಭವನದಲ್ಲಿ ಹಮ್ಮಿಕೊಂಡಿದ್ದೇವೆ. ಆ ಒಂದು ವೈದ್ಯ ದಿನಾಚರಣೆ ನಿಮಿತ್ತವಾಗಿ ನಾವೇನಂತಂದರೆ ಇವತ್ತು ಮ್ಯಾರಥಾನ್ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನಂತಂದರೆ ಸಾರ್ವಜನಿಕರ ವಾಕಥಾನ್. ಇದರ ಉದ್ದೇಶ ಏನಂತಂದರೆ ಸಾರ್ವಜನಿಕರಲ್ಲಿ ಆರೋಗ್ಯದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು. ಎಲ್ಲ ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ಬಗ್ಗೆ ಏನಂತಂದರೆ ಎಲ್ಲ ಸಾರ್ವಜನಿಕರಲ್ಲಿ ಒಂದು ಅರಿವು ಮೂಡಿಸ್ತಕ್ಕಂಥ ನಮ್ಮ ಮುಖ್ಯ ಉದ್ದೇಶವಾಗಿದೆ. ಜೊತೆಗೆ ಇದರ ನಂತರ ನಾವು ಏನಂತಂದರೆ ಸಸಿ ನೆಡುವಂಥ ಕಾರ್ಯಕ್ರಮವನ್ನು ಕೂಡ ನಾವು 100 ಹಾಸಿಗೆ ಆಸ್ಪತ್ರೆಯಲ್ಲಿ ಅದನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಸಾಯಂಕಾಲ ಕೂಡ ಈ ಒಂದು ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸು ಮತ್ತು ಎಲ್ಲ ನಮ್ಮನ್ನು ಉದ್ದೇಶಿಸಿ ನಮ್ಮ ಹಿರಿಯ ಅಧಿಕಾರಿಗಳು ಕೂಡ ಮಾತನಾಡ್ತಕ್ಕಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಥ್ಯಾಂಕ್ ಯು. ನಾವು ಆರೋಗ್ಯ ಇಲಾಖೆ ಅಷ್ಟೇ, ಬೀದರ್ ಜಿಲ್ಲೆ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ವೈದ್ಯರು ಸೇರಿಕೊಂಡು ನಮ್ಮ ಕರ್ನಾಟಕ ರಾಜ್ಯ ವೈದ್ಯಾಧಿಕಾರಿ ಸಂಘ ಬೀದರ್ ಶಾಖೆ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಸಾಂಕ್ರಾಮಿಕ ರೋಗಗಳ ಬಗ್ಗೆ ಜನರಿಗೆ ಏನು ಹೇಳ್ತಾರೆ ಸರ್? ಸಾಂಕ್ರಾಮಿಕ ರೋಗ ಈಗಾಗಲೇ ನಮ್ಗೆ ಗೊತ್ತಿದೆ. ಡೆಂಗ್ಯೂ ಪ್ರಕರಣಗಳು ನಮ್ಮ ರಾಜ್ಯದಂತ ಹೆಚ್ಚಿಗೆ ಆಗ್ತಾಯಿದೆ. ಅದು ಆಗಲಿಕ್ಕೆ ಕಾರಣ ಏನು, ಅದನ್ನು ತಡೆಗಟ್ಟಲಿಕ್ಕೆ ನಾವು ಏನು ಕ್ರಮ ತಗೊಳ್ಬೇಕು, ಮತ್ತು ಅದು ಒಂದು ವೇಳೆ ಡೆಂಗ್ಯೂ ರೋಗ ಬಂದರೂ ಕೂಡ ನಾವು ಅವನ್ನು ಚಿಕಿತ್ಸೆ ಮಾಡಲಿಕ್ಕೆ ಯಾವ ರೀತಿ ಸಜ್ಜಾಗಿದ್ದೀವಿ ಅನ್ನೋ ಬಗ್ಗೆ ನಾವು ಜನರಿಗೆ ಸಾರ್ವಜನಿಕರಿಗೆ ಏನಂದರೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಜನರಿಗೆ ಯಾವ ರೀತಿ ಅವರು ಹುಷಾರಾಗಿರಬೇಕು ಅಂತ ಹೇಳಿ ಈ ಸೊಳ್ಳೆ ನಿಯಂತ್ರಣ ಮಾಡ್ತಕ್ಕಂಥದ್ದು, ಅವರ ಸುತ್ತಲ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥದ್ದು ಅದನ್ನು ಮಾಡಬೇಕು. ಮತ್ತು ಸ್ವಲ್ಪ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ಸಮೀಪದ ವೈದ್ಯರಿಗೆ ಸಂಪರ್ಕಿಸುವ ಮುಖಾಂತರ ಏನಂತಂದರೆ ಸೂಕ್ತ ತಪಾಸಣೆ ಮಾಡಿಕೊಂಡು ಚಿಕಿತ್ಸೆಯನ್ನು ಪಡಿತಕ್ಕಂಥದ್ದು ಬಹಳ ಅವಶ್ಯಕವಾಗಿದೆ. ಥ್ಯಾಂಕ್ ಯು.